ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಾವು ಬಂದ್ಬಿಟ್ಟು ಈಗ ಎಲ್ಲರೂ ಜೀರೋ ಸಬ್ಸ್ಕ್ರೈಬರ್ ಇರಲಿ, ಎಷ್ಟೇ ಸಬ್ಸ್ಕ್ರೈಬರ್ ನಮ್ಮ ಒಂದು ಚಾನಲ್ನಲ್ಲಿ ಇರಲಿ ಅಂದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ಚಾನಲ್ನ ನೇಮ್ ಬಂದ್ಬಿಟ್ಟು ಯೂಟ್ಯೂಬ್ ಸರ್ಚ್ ಅಂತ ಇರುತ್ತಲ್ಲ, ಸರ್ಚ್ ಇಂಜನಲ್ಲಿ ಅಲ್ಲಿ ಬಂದ್ಬಿಟ್ಟು ನಮ್ಮ ಹೆಸರು ಬರಲ್ಲ, ನಿಮ್ಗೂ ಬರ್ತಿಲ್ಲ ಅನ್ಸುತ್ತೆ. ಆದರೆ ಅದು ಬಂದ್ಬಿಟ್ಟು ನಮ್ಮ ಸರ್ಚ್ ಇಂಜಿನಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ನೇಮ್ ಬರಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಖತ್ತಾಗಿ ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ಮೊದಲಿಗೆ ಏನಪ್ಪ ಅಂದರೆ ನಾವೇನು ಮಾಡಬೇಕು, ಈ ಒಂದು ಮೊಬೈಲ್ ಇಂಟರ್ಫೇಸ್ನಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಯಾವ ರೀತಿ ಒಂದು ನಮ್ಮ ಒಂದು ಚಾನಲ್ನ ನೇಮ್ ಬರಬೇಕಾದ್ರೆ ಯಾವ ಒಂದು ಟ್ರಿಕ್ನ ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ಟ್ರಿಕ್ನ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದರೆ ನಮ್ಮ ಒಂದು ಚಾನಲ್ ನೇಮ್ನ ಬರುತ್ತೆ. ಇದು ಮಾತ್ರ 100% ವರ್ಕ್ ಆಗುತ್ತೆ. ಈ ಟ್ರಿಕ್ನ ಹೇಳೋಕ್ಕೋ ಮುಂಚೆ ನೀವು ನನ್ನ ಒಂದು ಚಾನಲ್ಗೆ ಮೊದಲಾಗಿ ಬಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಟಚ್ ಮಾಡಿ, ಯಾಕೆಂದರೆ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ನಾವು ಮೊಬೈಲ್ ಇಂಟರ್ಫೇಸ್ಗೆ ಹೋಗೋಣ. ಅಲ್ಲಿಂದ ನಿಮಗೆ ತೋರಿಸ್ತೀನಿ ನಮ್ಮ ಒಂದು ಚಾನಲ್ನ ನೇಮ್ ಬಂದುಬಿಟ್ಟು ಯಾವ ರೀತಿ ಒಂದು ಟ್ರಿಕ್ ಮಾಡೋದ್ರಿಂದ ಬರುತ್ತೆ ಅಂತ. ಬನ್ನಿ ಹೋಗೋಣ ಫ್ರೆಂಡ್ಸ್. ಮೊದಲಿಗೆ ಬಂದುಬಿಟ್ಟು ನಾವು ಗೂಗಲ್ ಕ್ರೋಮ್ನ ಓಪನ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ಮೊದಲಿಗೆ ಇಲ್ಲಿ ಯಾರೋ ಮಾರ್ಕ್ ಇದೆ ಅಲ್ಲ, ಇಲ್ಲಪ್ಪ ಅಂತಂದರೆ ಏನಪ್ಪ ಅಂದರೆ 3 ಡಾಟ್ಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲಿಗೆ ಮಾಡಿದ ನಂತರ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆಯಲ್ಲ, ಅದು ನಾವು ಓಪನ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮಗೆ ನೆಕ್ಸ್ಟ್ ಬಂದುಬಿಟ್ಟು ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ಸರ್ಚರ್ ಟೈಪ್ ವೆಬ್ ಅಡ್ರೆಸ್ ಅಂತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಾವು ಮೊದಲಿಗೆ ಏನಪ್ಪ ಅಂತಂದರೆ ಯೂಟ್ಯೂಬ್ ಬೇಟಾ ಸ್ಟುಡಿಯೋ ಅಂತೇಳಿ ಓಕೆ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ಮೇಲೆ ನೆಕ್ಸ್ಟ್ ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಅನ್ನೋದು ಇಲ್ಲಿ ಮೇಲೆ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಚಾನಲ್ದ ಇಂಟರ್ಫೇಸ್ ಬಂದುಬಿಟ್ಟು ಈ ರೀತಿ ಇರುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಬೇಕಾಗುತ್ತೆ. ಮಾಡಿದ ನಂತರ ನಮ್ಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೆಟ್ಟಿಂಗ್ ಅಂತ ನಮಗೆ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಕೆಳಗಡೆ ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ನಮಗೆ ಈ ರೀತಿ ಇಂಟರ್ಫೇಸ್ ಅನ್ನೋದು ಕಾಣುತ್ತೆ. ನೆಕ್ಸ್ಟ್ ಇಂಟರ್ಫೇಸ್ ಬಂದುಬಿಟ್ಟು ನಮಗೆ ಈ ರೀತಿ ಕಾಣುತ್ತೆ. ಇಲ್ಲಿ ಬಂದುಬಿಟ್ಟು ನೋಡ್ಬೋದು ಸೆಟ್ಟಿಂಗ್ನಲ್ಲಿ ಜನರಲ್, ಚಾನಲ್, ಅಪ್ಲೋಡ್ ಡಿಫಾಲ್ಟ್ಸ್, ಪರ್ಮಿಷನ್, ಕಮ್ಯುನಿಟಿ ಇದೆ. ಇಲ್ಲಿ ಬಂದುಬಿಟ್ಟು ಸೆಕೆಂಡ್ ಒಂದು ಇದೆ ಅಲ್ಲ ಚಾನಲ್ ಅಂತೇಳಿ, ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಂಟರ್ಫೇಸ್ ಬಂದುಬಿಟ್ಟು ಈ ರೀತಿ ಇರುತ್ತೆ. ಬೇಸಿಕ್ ಇನ್ಫಾರ್ಮೇಷನಲ್ಲಿ ಬಂದುಬಿಟ್ಟು ನೇಮ್ ಟೆಕ್ನಿಕಲ್ ಗೋವರ್ಧನ್, ಕೀವರ್ಡ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕಂಟ್ರಿ ಇದೆ. ಇದು ಕಂಟ್ರಿ ಸೇಮ್ ಇದ್ದರೆ ಸೇಮ್ ಇರಲಿ, ಇಲ್ಲಾಂದರೆ ನಮ್ಮೊಂದು ಕಂಟ್ರಿನ ಆಗಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕೀವರ್ಡ್ ಅಂತಿದೆಯಲ್ಲ, ಇಲ್ಲಿ ನಮ್ಮೊಂದು ಚಾನಲ್ ನೇಮ್ ಕೆಳಗಡೆ ಈ ಒಂದು ಕೀವರ್ಡ್ನಲ್ಲಿ ಬಂದುಬಿಟ್ಟು ನಮ್ಮೊಂದು ನೇಮ್ನ ಕೊಡಬೇಕಾಗುತ್ತೆ. ಚಾನಲ್ ನೇಮ್ ಬಂದುಬಿಟ್ಟು ಏನಿದೆ ಅದಂತ. ಇಲ್ಲಿ ಬಂದುಬಿಟ್ಟು ಟೆಕ್ನಿಕಲ್ ಗೋವರ್ಧನ್ ಅಂತ ಇದೆಯಲ್ಲ, ಆ ರೀತಿ ಟೆಕ್ನಿಕಲ್ ಗೋವರ್ಧನ್ ಅಂತೇಳಿ ಇಲ್ಲಿ ಬಂದುಬಿಟ್ಟು ನಮ್ಮ ಒಂದು ನೇಮ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಒಂದು ಚಾನಲ್ನ ನೇಮ್ ಕೊಟ್ಟ ಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲೊಂದು ಇದೆ ನಿಮಗೆ ನೋಡಿ, ಇಂಟರ್ ಕೋಮಾ ಸಪ್ರೇಟೆಡ್ ವ್ಯಾಲ್ಯೂ. ನಾವೊಂದು ಡಾಟ್ನ ಏನೇನು ಹಾಕಿದ್ರು ಕೂಡ ಅದು ಕೂಡ ಸಪ್ರೇಟ್ ಒಂದು ವ್ಯಾಲ್ಯೂ ಸಿಗುತ್ತೆ. ಅದರಿಂದ ಏನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಬಂದುಬಿಟ್ಟು ಆ ಒಂದು ವ್ಯಾಲ್ಯೂನ ಎಂಟ್ರಿ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಮ್ಮೊಂದು ಚಾನಲ್ ನೇಮ್ ಬಂದುಬಿಟ್ಟು ಮೇಲೆ ತೋರಿಸುತ್ತೆ, ಇಲ್ಲಪ್ಪ ಅಂತಂದ್ರೆ ಅದು ಬಂದುಬಿಟ್ಟು ಕೆಳಗಡೆ ಇರುತ್ತೆ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನಾವು ಬಂದುಬಿಟ್ಟು ಕಂಟ್ರಿ ಸೇಮ್ ಇದೆಯಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೇವ್ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಷ್ಟೇ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಹೈ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಚಾನಲ್ಗೆ ಬೆಲ್ ಐಕಾನ್ ಟಚ್ ಮಾಡಿ, ಯಾಕಂದರೆ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ನೋಟಿಫೈ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.